साथ द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड सारी अंतरराष्ट्रीय दिनाचರಣೆ ಸಂಬಂಧವಾಗಿ ಬಸವ ಕಲ್ಯಾಣದಲ್ಲಿ ಬಿಕೆಡಿಬಿ ಆಫೀಸ್ನೊಳಗೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಡಿ.ಸಿ. ಸಾಹೇಬರು ಒಂದು ಸಭೆ ಕರೆದಿದ್ದರು. ಆ ಸಭೆ ಸಂದರ್ಭಾನುಸಾರ ನಾವು ಅಲ್ಲಿ ಹೋಗಿದ್ದಾಗ ಅವ್ರ ವಿಷಯ ಏನು ಎಂಬುದು ಅರ್ಥ ಮಾಡ್ಕೊಂಡಿವಿ. ತಿಳ್ಕೊಂಡು ಭಾಳ ಖುಷಿ ನಮಗನ್ನಿಸ್ತು. ಕಾರಣ ಜಾಗೃತಿ ಮೂಡಿಸೋ ಸಂದರ್ಭದೊಳಗೆ ಇಷ್ಟು ದಿವಸ ಆಯ್ತು ನಾವು ರಾಜರ ಆಳ್ಕೆ ನೋಡಿದೆವು, ಗುಲಾಮರ ಆಳ್ಕೆ ಏನೇನೋ ನೋಡಿದೆವು, ಪರ್ಸನಲ್ ಕೇರ್ ನೋಡಿದೆವು, ಸ್ವದೇಶಿಯರು ನೋಡಿದೆವು. ಆದರೆ ಅದರಲ್ಲಿ ಎಲ್ಲರಿಗೆ ಸಮಾನ ಹಕ್ಕು ಕೊಡಬೇಕು. ಎಲ್ಲರೂ ನಾವು ಅಷ್ಟೇ, ಎಲ್ಲರೂ ಪ್ರಜರೇ, ಎಲ್ಲರೂ ದೇವರ ಮಕ್ಕಳೇ, ಎಲ್ಲರೂ ಸರಿಯಾಗಿ ನಮ್ಮ ಏನು ನ್ಯಾಚುರಲ್ ರಿಸೋರ್ಸಸ್ ಅವ ಎಲ್ಲ ಸದುಪಯೋಗ ಪಡ್ಕೊಂಡು ನಮ್ಮದೇನು ಜೀವನ ಬಾರ್ ಮನುಷ್ಯ ಜೀವನ ಸಿಕ್ಕಾಗ ನಾವು ಭೇದ ಭಾವ ಮಾಡಲಾರ್ದೇನೆ ನಾವೆಲ್ಲರೂ ಒಂದೇ ದೇವರ ಮಕ್ಕಳು, ನಾವೆಲ್ಲರೂ ಒಂದೇ ಅಂತ ಭಾವದಿಂದ ಇರುವವರೆಗೆ ಒಳ್ಳೆಯ ಭಾವನೆಯನ್ನು ಮೂಡಿಸಿ ಒಬ್ರಿಗೊಬ್ಬರು ಸಹಕಾರ ಕೊಟ್ಟು ಒಳ್ಳೆಯದಾಗಿ ನಡ್ಕೋಬೇಕೆಂಬ ಉದ್ದೇಶ. ಆ ಕಾರಣ ನನಗೆ ಯಾವುದು ಪ್ರಜಾಸತ್ತಾತ್ಮಕ ನಿಮಿತ್ತಿ ಅಂತ ನಾನು ಮಾತಾಡ್ಬೋದು. ಆ ಸಂದರ್ಭದೊಳಗೆ ಇವತ್ತು ವಿಶ್ವದೊಳಗೆ ಎಷ್ಟೋ ಅಶಾಂತಿ ಪ್ರಸಂಗ ಬರ್ತಾ ಇದ್ದಾವೆ. ಇಂಥವು ಯಾವ ಉದ್ಭವಿಸಬಾರ್ದು ಅಂತೇಳಿ ಹಿಂದಕ್ಕೆ ನಮ್ಮಲ್ಲೇ ನಮ್ಮ ದೇಶದೊಳಗೆ ಅದರ ಪ್ರಮುಖವಾಗಿ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ BCA ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್. ಮಸಲ್ ಮಾಸ್ಟರ್ ಫಿಟ್ನೆಸ್ ಕ್ಲಬ್ ಫಾರ್ ಮೆನ್ ಅಂಡ್ ವುಮನ್. ದೇಶದೊಳಗೆ ಅದರ ಪ್ರಮುಖವಾಗಿ ಕರ್ನಾಟಕದೊಳಗೆ ಬಸವ ಕಲ್ಯಾಣದೊಳಗೆ ಬಿಜ್ಜಳ ರಾಜ ಅಂತ ರಾಜ್ಯ ಆಳ್ತಿದ್ದಾಗ ಬಸವೇಶ್ವರ ಅಂತೇಳಿ ಒಬ್ಬ ಪಂತ ಪ್ರಧಾನ ಇದ್ರು. ಅವ್ರ ಪೀರಿಯಡ್ದೊಳಗೆ ಅವ್ರು ಏನಂತಂದ್ರೆ ಎಲ್ಲರೂ ನಾವು ಸರಿ ಸಮಾನ ಅಂಥೇಳಿ ಆ ಕಾಲಕ್ಕೆಲ್ಲ ಮಾನವರು ಒಂದೇ ಅಂಥೇಳಿ ಆ ಜಾತಿ ಈ ಜಾತಿ ಭೇದ ಭಾವ ಬೇಡ ಅಂಥೇಳಿ ಎಲ್ಲರಿಗೆ ಸಮಾನ ಅಧಿಕಾರ ಸಿಗಬೇಕು, ಎಲ್ಲರೂ ಮಾನವರೇ ಅಂಥೇಳಿ ಅವರು ಆದಷ್ಟು ಪ್ರಯತ್ನ ಪಟ್ಟು ಅವಾಗ ಆ ಕಾಲಕ್ಕೆ ಏನಂತಂದ್ರೆ ಲೋಕಶಾಹಿ ಪ್ರಜಾಸತ್ತಾಕ ಸರ್ಕಾರ ಇರ್ಬೋದು ಅಂತೇಳಿ ಇರ್ಬೇಕಂತೇಳಿ ಕಸಿ ಪ್ರಯತ್ನ ಪಟ್ಟು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅಂತೇಳಿ ಕಸಿ ಆ ಕಾಲಕ್ಕೆ ಸ್ಥಾಪನೆ ಮಾಡಿದರು. ಅದರಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರತಿ ಭಾಗದಿಂದ ಎಷ್ಟು 750-80 ಗಳಂಗಳ ಅಂತೀರ ಅವಾಗ ಶರಣರ ಅಂದಂಗ ಎಲ್ಲ ಧರ್ಮ ಜಾತಿ ಪಂಥದವರು ಬಂದು ಇಲ್ಲಿ ಕುಂತು ನಮ್ಮ ಮಾನವ ಜಾತಿ ಸಮೃದ್ಧಿ ಹ್ಯಾಂಗಾಗಬೇಕು, ನಮ್ಮ ಎಲ್ಲರ ಮಕ್ಕಳು ಒಳ್ಳೆಯದು ಹ್ಯಾಂಗಾಗಬೇಕಂತ ಚಿಂತನೆ ಮಾಡ್ತಾ ಇದ್ರು. ಅದು ಈಗಿನ ಕಾಲ ಅಲ್ಲ, 12ನೇ ಶತಮಾನದಾಗ ಮಾಡಿದ್ದು. ನಾವೆಲ್ಲ ಸಮಾನ ಭಾವ ಹೋಗಿ. ನಮಸ್ತೆ, ನನ್ನ ಹೆಸರು ಅಶ್ವಿನಿ. ನಾವು ಮಹಾರಾಷ್ಟ್ರದಿಂದ ಬಂದಿದ್ದೆವು. ನಮ್ಮ ಮದುವೆಯಾಗಿ 14 ವರ್ಷ ಆಯಿತು, ಮಕ್ಕಳಾಗಿರಲಿಲ್ಲ. ನಾವು 4-5 ಸಲ ತೋರಿಸಿದೆವು. ಬೀದರ್, ಬಸವ ಹೈದರಾಬಾದ್ ಎಲ್ಲ ತೋರಿಸಿದೆವು. ಎಲ್ಲಿ ಮಕ್ಕಳಾಗಿರಲಿಲ್ಲ. ಇಲ್ಲಿ ಬಸವ ಕಲ್ಯಾಣ ಜೀವನ ಜ್ಯೋತಿ ಹಾಸ್ಪಿಟಲ್ ಬಂದಿಲ್ಲ. ಮೇಡಮ್ ಟ್ರೀಟ್ಮೆಂಟ್ ಇದ್ದಿದ್ದು 1 ತಿಂಗಳಿಗೆ ನಮ್ಮದು ಸಕ್ಸಸ್ ಆಗಿದೆ. 5 ಟ್ರೀಟ್ಮೆಂಟ್ ನಮ್ಮ ಮಗ ಹುಟ್ಟಾನ. ಈಗ ಮಗನಿಗೆ 1 ತಿಂಗಳಾಯಿತು. ಸಮಾನ ಭಾವ ಹೋಗಬೇಕು, ನಾವೆಲ್ಲ ಸಮಾನರು ಅಂತೇಳಿ ನಡ್ಕೋಬೇಕು ಅಂತೇಳಿ ಕಸಿ ಭಾವನೆ ಮೂಡಿಸಿದ ಪ್ರಶ್ನೆ. ಆದ್ರೆ ಈಗಳಿಗಿದಾಗೂ ಇದು ಯಾಕೆ ಪ್ರಸಂಗ ಬರ್ತದಪ್ಪ ಅಂತಂದ್ರೆ ಈಗ ಮತ್ತೆ ಅದೇ ಭೇದ ಭಾವ ಜಾಸ್ತಿ, ಊಚ ನೀಚ ಜಾಸ್ತಿ, ನಂದು ನಿಂದು ಎಂಬ ಭಾವ ಜಾಸ್ತಿ ಬರ್ತಾ ಇರೋ ಕಾರಣದಿಂದ ಇದು ನಮ್ಮ ಸರ್ಕಾರದವರು ಒಳ್ಳೆಯ ಸಮಯದಲ್ಲಿ ಭಾಗವಹಿಸಿ ಇದು ಒಂದು ಜಾಗೃತಿ ಮೂಡಿಸ್ಬೇಕಂತೇಳಿ ಇದು ನಮ್ಮಲ್ಲಿ ಇದು ಅಂತಾರಾಷ್ಟ್ರೀಯ ಪ್ರಜಾಸತ್ತಾಕ ದಿನಾಚರಣೆ ಈ ಸಂದರ್ಭ ಇಟ್ಕೊಂಡು ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಇದು ಜಾಗೃತಿ ಮೂಡಿಸಿ ಹಮ್ಮಿಕೊಂಡಿದೆ. ಕಾರಣ ಅದರಲ್ಲಿ ನಾವು ಎಲ್ಲ ಸಿಬ್ಬಂದಿ ವರ್ಗದವರಂತೂ ಎಲ್ಲರೂ ಮದತ್ ಮಾಡ್ತಾನೆ ಇದ್ದಾರೆ. ಆದರೆ ನಾವು ನಾಗರಿಕ ಕೂಡ ಆದ್ಯ ಕರ್ತವ್ಯ